ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವಾಸಂ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಮತ್ತು ಕಲೆಕ್ಷನ್ ಏನು, ಮತ್ತು ಈ ಮೂವಿಯ ಡೈರೆಕ್ಟರ್ ಹೆಸರು, ಆ್ಯಕ್ಟರ್ ಹೆಸರು ಮತ್ತು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ಮಲಯಾಳಂನಲ್ಲಿ ಡಬ್ ಆಗಿದೆ, ತೆಲುಗುನಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡಿದ್ರೆ 200 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 100 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 156 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬಿಡುಗಡೆ ಆಗಿದ್ದ ದಿನಾಂಕ ಜನವರಿ 10, 2019 ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಶಿವು, ಹಾಗೆಯೇ ಪ್ರೊಡ್ಯೂಸರ್ ಬೈ ತಂಗವೇನು. ಹಾಗೆಯೇ ಈ ಮೂವಿಗೆ ಎಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಅಜಿತ್ ಕುಮಾರ್, ನಯನತಾರ, ಜಗಪತಿ ಬಾಬು, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿ. ಮತ್ತು ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೇ ಕೂಡ ಹೇಳಬಹುದು. ಮತ್ತು ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ. ಅಜಿತ್ ಫ್ಯಾನ್ಸ್ಗಳವರು ಕೂಡ ಈ ಮೂವಿಗೆ ಹೆಚ್ಚಿನ ಮೆಚ್ಚುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಗೆ ಅಜಿತ್ ಅವರು ಮೆಚ್ಚುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ತುಂಬ ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಒಂದು ಕುಟುಂಬದಲ್ಲಿ ಯಾವ ರೀತಿ ಒಂದು ಸಮಸ್ಯೆಗಳು ಎದುರಾದಾಗ ಯಾವ ರೀತಿ ಅದನ್ನು ಎದುರಿಸಿ ನಿಂತು ಅವರಿಗೆ ಏನೆಲ್ಲ ಪರಿಹಾರ ಇರುತ್ತೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ಸಂಬಂಧಗಳು ಬೇರೆ ಬೇರೆ ಆದಾಗ ಎಷ್ಟೆಲ್ಲ ನೋವಾಗುತ್ತೆ ಅನ್ನೋದನ್ನು ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದ್ರೆ, ವಂಶಿ ಅನ್ನೋ ವ್ಯಕ್ತಿ ಇರ್ತಾನೆ. ವಂಶಿಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ವಂಶಿ ಅವರು ಒಂದು ದೊಡ್ಡ ಫ್ಯಾಮಿಲಿ ಅಂತಲೂ ಕೂಡ ಹೇಳಬಹುದು. ಅವರು ಹಳ್ಳಿಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ವಂಶಿ ಅನ್ನೋ ವ್ಯಕ್ತಿ ಸುಮಾರು ಜನಗಳಿಗೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಊರಿನ ಮುಖ್ಯಸ್ಥರಾಗಿರ್ತಾರೆ ಅಂತಲೇ ಹೇಳಬಹುದು ವಂಶಿಯವರು. ಹಾಗೆಯೇ ಅವರು ಊರಿನಲ್ಲಿ ಅವರ ಫ್ಯಾಮಿಲಿಗೆ ತುಂಬ ಗೌರವ ಇರುತ್ತೆ. ಆದರೆ ವಂಶಿ ಅವರ ವಿರುದ್ಧ ಪಾರ್ಟಿಗಳು ಏನು ಮಾಡ್ತಾರೆ ಅಂದರೆ ವಂಶಿ ಅವರನ್ನು ಸೋಲಿಸ್ಬೇಕು ಅಂತ ಹೇಳಿ ತುಂಬ ಪ್ರಯತ್ನವನ್ನು ಕೂಡ ಪಡ್ತಾರೆ. ವಂಶಿ ಅವರನ್ನು ಯಾರೂ ಕೂಡ ಸೋಲಿಸೋದಕ್ಕಾಗೋದಿಲ್ಲ. ಯಾಕೆಂದರೆ ಅವರ ಜನ ಬೆಂಬಲ ಮತ್ತು ಅವರ ಒಂದು ಫ್ಯಾಮಿಲಿಯಲ್ಲಿ ತುಂಬ ಸಪೋರ್ಟ್ಗಳನ್ನು ನಡೆಸ್ತಿರ್ತಾರೆ. ವಂಶಿ ಅವರಿಗೆ ಒಂದು ಹುಡುಗಿನ ತುಂಬ ಪ್ರೀತಿಸ್ತಿರ್ತಾರೆ. ಆ ಹುಡುಗಿನೂ ಕೂಡ ಅವ್ರ ಊರಿನ ಜನಗಳು ಮತ್ತು ಅವರ ತಂದೆ ತಾಯಿಗಳು ಎಲ್ಲರೂ ಕೂಡ ಸೇರಿ ಮದುವೆಯನ್ನು ಕೂಡ ಮಾಡ್ತಾರೆ. ಕೆಲವು ದಿನಗಳ ನಂತರ ಅವರಿಬ್ಬರು ಬೇರೆ ಬೇರೆ ಆಗೋಗ್ತಾರೆ. ಮತ್ತು ಅವ್ರಿಗೆ ಮಗಳು ಕೂಡ ಇರ್ತಾರೆ. ಕೆಲವು ದಿನಗಳ ನಂತರ ಅವರ ಮಗಳು ನೋಡೋಕ್ಕೆ ಅಂದ್ಬಿಟ್ಟು ಹೋದಾಗ ಅವ್ರ ಮಗಳು ದೊಡ್ಡವಳಾಗಿರ್ತಾಳೆ. ಮತ್ತು ಅದನ್ನು ನೋಡಿ ತುಂಬ ಖುಷಿಯನ್ನು ಪಡ್ತಾರೆ. ಆದರೆ ಆ ಮಗಳನ್ನು ಸಾಯಿಸೋಕ್ಕೆ ಸುಮಾರು ರೌಡಿಗಳು ಅಟ್ಟಾಡ್ಸ್ಕೊಂಡು ಬರ್ತಿರ್ತಾರೆ. ಇದನ್ನೆಲ್ಲ ನೋಡಿದಾಗ ವಂಶಿಯವರು ಅವರ ವಿರುದ್ಧವಾಗಿ ನಿಂತ್ಕೊಂಡು ಹೋರಾಡಿ ಮಗಳನ್ನು ಕಾಪಾಡ್ತಾರೆ. ಕೊನೆಗೂ ಕೂಡ ಆ ರೌಡಿಗಳಿಂದ ಮತ್ತು ಅವರನ್ನು ಯಾರು ಕಳಿಸ್ರು ಆ ವ್ಯಕ್ತಿನೂ ಕೂಡ ಕಂಡುಹಿಡಿದು ಅವ್ರಿಗೂ ಕೂಡ ಕ್ಷಮೆಯನ್ನು ಕೇಳೋಂಗೆ ಮಾಡ್ತಾರೆ. ಮತ್ತು ಅವರು ಕೂಡ ತಪ್ಪು ಒಪ್ಕೊಂಡು ಸರೆಂಡರ್ ಆಗ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.